ಪೈಲ್ವಾನ ಇಲ್ಲಿ ನಿಂತ್ಕೊಂಡು ಎಲ್ಲ ಮಾಡ್ತಿದ್ದಿ? ಗುರುಗಳೇ ನೀವೇನಿಲ್ಲಿ? ಅಮ್ಮ ಇದ್ಯಾಕ್ಲ ಹಿಂಗೆ ಬಿಡ್ಸ್ಕೊಂಬಿಟ್ಟಿದ್ಯಾ? ಏ ನಿನ್ನ ಮೈ ಮ್ಯಾಗ ಜೀವ ಇದ್ದದೋ ಇಲ್ಲೋ? ರಾಮ ಒಟ್ಟಿಗೆ ಏನಾರು ತಿಂದೋ ಇಲ್ಲೋ? ಗುರುಗಳೇ ಇನ್ನೂ ಇಲ್ಲ, ಈಗ ಹೋಗಿ ಉಣ್ತೀನಿ. ನಾಳೆ ಕುಸ್ತಿ ಪಂದ್ಯ ಐತೆ ಅನ್ನೋದಾದ್ರೂ ಗೆಪ್ತಿ ಐತ ನಿನಗೆ? ನೋಡು ಬರೀ ಹೊಟ್ಟೆಲಿ ಹಿಂಗೆಲ್ಲ ಸುತ್ತಾಡ್ಬಾರ್ದಕ್ಕಲ್ಲ, ಮನೆಗೆ ಹೋಗಿ ಸಂದಾಗ ಊಟ ಮಾಡು. ಹಂಗೆ ನನ್ನ ಮನೆ ಗಂಟ ಬಿಡು ಬಾ. ಗುರುಗಳೇ ನಂಗೆ ಹೊಸಿ ಕ್ಯಾಮೆ ಐತೆ, ನಾನು ಮುಗಿಸ್ಕೊ ಹೋಯ್ತೀನಿ, ನೀವು ಅಂಡಿ. ಅಂದರೆ ನನ್ನ ನಡ್ಕೊಂಡು ಹೋಗು ಅಂತಿದ್ಯಲ್ಲ? ಅಯ್ಯಯ್ಯೋ ಇಲ್ಲ ಇಲ್ಲ, ಬನ್ನಿ ನಾನೇ ಕರ್ಕೊ ಹೋಗಿ ಮನೆ ತನಕ ಬಿಡ್ತೀನಿ. ಇದ್ಯಾಕ್ಲ ಮೈ ಮೇಲೆ ದೇವ ಬಡ್ದಂಗೆ ಆಡ್ತಾ ಇದ್ದೀಯ? ನೀನು ನನ್ನೇನು ಬಿಡೋದು ಬೇಡಪ್ಪ, ಮೊದಲು ನೀ ಮನೆಗೆ ನಡಿ, ನಾಳೆ ಕುಸ್ತಿ ತಯಾರಿ ಮಾಡ್ಕೋ. ರಮ ನಿನ್ನ ಮೇಲೆ ನಾನು ಶಾನೆ ನಂಬಿಕೆ ಇಟ್ಬಿಟ್ಟಿದ್ದೀನಿ ಕಲ, ನನ್ನ ಆಸೆ ಮಣ್ಣು ಮಾಡಬೇಡಕಲ್ಲ, ಆಟೆ ನಾ ಹೇಳೋದು. ಗುರುಗಳೇ ನಾನು ನಿಮ್ಮ ಶಿಷ್ಯ, ನನ್ನೊಂದು ಸೋಲ್ಸವನು ಅದು ಯಾವನವನು ಹೇಳಿ? ರಮ ಕುಸ್ತಿ ಪಂದ್ಯ ಅಂದರೆ ಅಷ್ಟು ಅಗರ್ವಾಗಿ ತಗೋಬೇಡ, ಮೈ ಮೇಲಿನ ತಾಕತ್ಗಿಂತ ಮೆದ್ಲೊಳಗಿರೋ ತಾಕತ್ತು ಬಹು ಮುಖ್ಯ. ನೀನು ನೋಡ್ತಾ ಇದ್ರೆ ನಿನ್ನ ಮೆದುಳನ್ನ ಎಲ್ಲೋ ಅಡ ಇಟ್ಟು ಬಂದು ಕುಂತಿರಂಗೆ ಕಾಣ್ತಾ ಇದ್ದಕ್ಕಲ್ಲ. ಹುಷಾರು, ನೀ ಕುಸ್ತಿ ಪಂದ್ಯದಲ್ಲಿ ಸೋತ್ರೆ ಲಂಗೋಟಿ ಹೊಗೆ ಕೊಡ್ತೀನಿ. ನಡಿ ಮನೆಗೆ, ನಾ ಬರ್ತೀನಿ. ಏನೋ ಕುಸ್ತಿ ಪಂದ್ಯ ಗೆಪ್ತಿ ಇರಲಿ. ಸರಿ ಗುರುಗಳೇ. ನಾಳೆ ಬೇರೆ ಕುಸ್ತಿ ಐತೆ, ಗುರುಗಳು ಹೇಳ್ದಂಗೆ ತಯಾರಿ ಮಾಡ್ಕೊಳ್ದೆ ಹೋದರೆ ಕಷ್ಟ ಆಗೋಯ್ತದೆ. ಹೋಗಿ ಕೊಟ್ಬಿಡುಮ್ಮ. ದೇವ್ರೆ ಯಾಕೋ ಧೈರ್ಯನೇ ಸಾಕಾಯ್ತಿಲ್ಲ. ಏನಾರ ಮಿಸ್ಟೇಕ್ ಆಗೋದ್ರೆ ಮೇಡಮ್ ಸ್ಯಾನೆ ಕೋಪ ಮಾಡ್ಕೋತಾರೆ, ನಿಧಾನಕ್ಕೆ ನೋಡ್ಕೊಂಡೇ ಹೋಗ್ಬೇಕು. ಇವಾಗ ಹೋಗ್ಬಿಟ್ಟು ಕೊಟ್ಟರೆ ಏನೂ ತೊಂದರೆ ಬರೋಕ್ಕಿಲ್ಲ. ಜಾನು ಹೊತ್ತಾಯ್ತು, ಇನ್ನೂ ಮುಗ್ದಿಲ್ವಾ? ನಿಮ್ಮ ಅಪ್ಪನೂ ಬಂದಾಯ್ತು, ಊಟಕ್ಕೆ ಬಾ. ಅಮ್ಮ ಇನ್ನು 3 ಪೇಪರ್ ಇದೆ, ಮುಗಿಸ್ಬಿಟ್ಟು ಬರ್ತೀನಿ, ನೀವು ಶುರು ಮಾಡಿರಿ. ನಿನ್ನ ಬಿಟ್ಟು ನಿಮ್ಮಪ್ಪ ಯಾವತ್ತಾದ್ರೂ ಊಟ ಮಾಡಿದಾರಾ ಹೇಳು? ಬೇಗ ಮುಗಿಸ್ಬಿಟ್ ಬಾ, ಕಾಯ್ತಾ ಇರ್ತೀನಿ. ಸರಿಮಾ ಬರ್ತೀನಿ, ನೀವು ಹೋಗಿ. ಮೇಡಮ್ ಯಾರು? ಮೇಡಮ್
ನೀವಾ ಇಲ್ಲೇನು ಮಾಡ್ತಿದ್ದೀರಾ? ಅದು ಇದನ್ನು ಕೊಡೋಕೆ ಬಂದೆ. ಇದು ನಂದಲ್ಲ, ನನಗಿದು ಬೇಡ ಅಂತ ಹೇಳ್ತಾ ಇಲ್ಲ ನಿಮಗೆ. ಆದರೂ ನಿಮ್ಮ ಸರ ಕಳ್ದಾಕಿದ್ದು ನಾನೇ ಅಲ್ವೇ? ಹೊಸ ಸರ ಕೊಡ್ಸೋದು ನನ್ನ ಕರ್ತವ್ಯ ಅಲ್ಲೂರ. ಅದಕ್ಕೆ ಇದು ತಗೊಳ್ಳಿ. ಇದು ಚಿನ್ನದ್ದು, ನಾನು ಹೇಗೆ ತಗೊಳ್ಳಿ? ಹೆಂಗಾರ ಮಾಡಿ ತಗೊಬಿಡಿ. ಇಲ್ಲಾಂದರೆ ನಾನೇನೋ ತೆಪ್ಪು ಮಾಡಿವ್ನಿ ಅಂತ ನನ್ನ ಮನ್ಸಾಗ ಕೊರಿತಾನೆ ಇರ್ತೈತೆ. ನನ್ನ ಮ್ಯಾಗ ಪಾಪ ಕಮ್ಮಿ ಆಗಿಲ್ಲ ಅಂದ್ರೆ ಹೇಳಿ, ಇಲ್ಲಿಂದನೇ ಖಾಲಿ ಬಿಗ್ ಸಮಯ ಕೇಳ್ಕೊಬಿಡ್ತೀನಿ. ಅಯ್ಯೋ ಅದೆಲ್ಲ ಏನು ಬೇಡ. ಮತ್ತು ತಗೊಳ್ಳಿ. ಇಲ್ಲ ಬೇಡ. ಅಯ್ಯೋ ಅಯ್ಯೋ ತಗೊಳ್ಳಿ ಮೇಡಮ್. ನೀವು ಇದನ್ನು ಹಾಕೊಂಡ್ರೆ ನನ್ನ ಮ್ಯಾಗ ಪಾಪ ಕಮ್ಮಿ ಆಗೈತೆ ಅಂತ ಅರ್ಥ. ಇಲ್ಲಾಂದರೆ ಎಲ್ಲರ ಬಿಸಾಕ್ಬಿಡಿ, ನಿಮ್ಮಿಷ್ಟ. ನಾನು ಬರ್ತೀನಿ. ಅಯ್ಯೋ ನಿಂತ್ಕೊಳ್ಳಿ. ಇದು ಚಿನ್ನದ್ದು, ನಾನು ಹೇಗೆ ತಗೊಳ್ಳಿ? ಹೆಂಗಾರ ಮಾಡಿ ತಗೊಬಿಡಿ. ಇಲ್ಲಾಂದರೆ ನಾನೇನೋ ತೆಪ್ಪು ಮಾಡಿವ್ನಿ ಅಂತ ನನ್ನ ಮನ್ಸಾಗ ಕೊರಿತಾನೆ ಇರ್ತೈತೆ. ಮೇಡಮ್ಮು ಚೇನ್ ತಗೊಂಡಿರ್ತಾರ. ಅವ್ರು ಬೇಡ ಬೇಡ ಅಂದ್ರೂ ಇಟ್ಟು ಓಡ್ ಬಂದಿವ್ನಲ್ಲ, ಅವ್ರ ಪಾಪ ಕಮ್ಮಿ ಆಗಿರ್ತೈತಾ? ಲೇ ರಾಮ, ಇವತ್ತು ಬೇರೆ ಯಾವ ಕಡೆಗೂ ಗಮನ ಕೊಡ್ಬಿಡಕ್ಕಲ್ಲ. ಬರೇ ಕುಸ್ತಿ 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 ಆಟೆ. ಇದೇನೇ ಇದು? ಎಲ್ಲ ಒಂದೊಂದೇ ಕೊಟ್ಟಿದ್ಯಾ? ಆ ರಾಮನ್ ಕುಸ್ತಿ ತಯಾರಿ ಬಗ್ಗೆ ಕೇಳಿಸ್ಕೊಂಡೆ ತಾನೇ? ರೀ, ನೀವು ಹೋಗ್ತಿರೋದು ಕುಸ್ತಿ ನೋಡೋದಕ್ಕೆ, ಕುಸ್ತಿ ಮಾಡೋದಕ್ಕಲ್ಲ. ಇಷ್ಟು ತಿನ್ಕೊಂಡು ಹೋಗಿ ಸಾಕು. ಜಾನು, ನಾನು ಆಫೀಸಿಂದ ಡೈರೆಕ್ಟಾಗಿ ಅಖಾಡಕ್ಕೆ ಬರ್ತೀನಿ, ನೀನು ಅಲ್ಲಿಗೆ ಬಂದ್ಬಿಡು. ಕುಸ್ತಿ ನೋಡ್ಕೊಂಡು ಇಬ್ರು ಒಟ್ಟಿಗೆ ವಾಪಸ್ ಬರೋಣ. ಅಪ್ಪ, ಕುಸ್ತಿ ನೋಡಕ್ ಹೋಗ್ಲೇಬೇಕಾ? ಅಲ್ಲ, ಕೆಲಸ ಬಿಟ್ಟು ಹೋಗೋಷ್ಟು ಯೂಸ್ ಏನಿದೆ? ಈ ಹಳ್ಳಿ ಪಂದ್ಯಗಳಲ್ಲಿ ಬಹಳ ಮಜಾ ಇರುತ್ತಮ್ಮ. ಅದು ಅಲ್ಲದೆ ರಾಮನ್ ಕುಸ್ತಿ ನೋಡ್ಲೇಬೇಕು. ಜಾನ್ಕಿ, ಹುಷಾರು ಕಣೆ. ನೀನ್ ನಿಮ್ಮ ಅಪ್ಪನ ಜೊತೆನೇ ಇರೋ, ಅವ್ರನ್ನ ಬಿಟ್ಟು ಎಲ್ಲಿಗೂ ಹೋಗ್ಬೇಡ. ಆಮೇಲೆ ಇವ್ರ ಉತ್ಸಾಹಕ್ಕೆ ಅಖಾಡಕ್ಕೆ ಇಳಿದು ಮೂಳೆ ಗೀಳೆ ಮುರ್ಕೊಂಡ್ರೆ ಕಷ್ಟ. ಏನ್ ಅನ್ಕೊಂಡಿದ್ಯಾ ನನ್ನ? ನನಗೂ ಕುಸ್ತಿ ಬರ್ತದ ಮೇನ್. ಓಹೋ, ಸಾಕು ಸುಮ್ಮನಿರಿ. ನಿಮಗೆ ಟ್ರಾನ್ಸ್ಫರ್ ಆಟ ಬಿಟ್ರೆ ಬೇರೆ ಏನೂ ಬರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನಂಗೆ ಟೈಮ್ ಆಯ್ತು, ನಾನು ಬರ್ತೀನಿ. ಬಾಯಪ್ಪ. ಜಾನಕಿ,
ಏನು ಹೇಳಿದ್ರೆ ನಿಮ್ಮಪ್ಪ ಬಾಯಿ ಮುಚ್ಕೊಂಡು ಹೋಗ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೇಗೆ ಹೋದ್ರು ನೋಡು. ಬಾರಮ್ಮಣ್ಣ ಕೂತ್ಕೋ. ನೀನು ಇದನ್ನೆಲ್ಲ ತಿಂತಾ ಇರೋ, ನಾನು ಹೋಗಿ ಹಾಲು ತಗೊಂಬರ್ತೀನಿ. ಗಮನ ಬ್ಯಾರೆ ಕಡೆಗೆ ಹೋಗಕ್ಕೆ ಬಿಡಬಾರ್ದು ರಾಮ. ಬರೇ ಕುಸ್ತಿ ಅಷ್ಟೇ. ಇದ್ಯಾಕ್ಲಾರಮ್ಮ ಹಿಂಗೆ ಕುಂತಿದ್ದಿ? ಏನಂತ ಯೋಚನೆ? ಏನಿಲ್ಲ ಸರ್ದವ, ಇವತ್ತು ಕುಸ್ತಿ ಆಯ್ತಲ್ವಾ, ಅದಕ್ಕೆ ಹೊಸ ಟೆನ್ಷನ್ನು. ನಿನ್ನ ಮುಂದೆ ನಿಂತು ಗೆಲ್ಲೋ ಅಂತ ಪೈಲ್ವಾನ ಯಾವನು ಅನ್ಲಾರಮ್ಮ? ತಲೆ ಕೆಡಿಸ್ಕೋಬೇಡ, ಪ್ರತಿ ವರ್ಷದಂಗೆ ಈ ಕಿತಾನು ನೀನೇ ಗೆಲ್ಲೋದು ಅಲ್ವಾ ಸರ್ದವ? ತಕ್ಕ ಹಾಲು ಕುಡಿ. ಅಶೋಕಣ್ಣ, ಏನು ಅಶೋಕಣ್ಣ, ನೀನು ನೋಡಿದ್ರೆ ಆರಾಮಾಗಿ ಮೊಬೈಲ್ ನೋಡ್ಕೊಂಡು ನಿಂತಿದ್ಯಾ. ಅಲ್ಲಿ ಆ ಪ್ರಕಾಶ ಊರ್ನಲ್ಲೆಲ್ಲ ನಿನ್ನ ಮಾನವ ಹರಾಜಾಗ್ತಾವನೆ. ಏನೆಲ್ಲ ಹೇಳ್ತಿದ್ಯಾ? ಮತ್ತಿನ್ನೇನು, ಅಶೋಕ ನಂಗೆ ಕಾಸು ಕೊಡಬೇಕು ಅಂತ ಬೀದಿಲಿ ಡಂಗೂರ ಸಾರೋದು ಒಂದೇ ಬಾಕಿ. ಡಂಗೂರ ಸಾರಿದ್ರೆ ಕಾಸು ಬರ್ತದೆ ಅಲ್ಲ, ಅವನಿಗೆ ಉಸಿ ತಡ್ಕೊಳ್ಳೋಕೆ ಹೇಳು. ಎಲ್ಲ ಥರನೂ ಬೇಡ್ಕೊಂಡಿದ್ದಾಯ್ತು, ಸೀದಾ ಮನೆಗೆ ಹೋಗಿ ಅದಕ್ಕೆ ಮುಂದೆ ಹೇಳ್ತೀನಿ ಅಂತ ಕೂತವನೆ. ಕತ್ತರಿ ವಿಷಯನ ಅವಳಿಗೆ ಗೊತ್ತಾದ್ರೆ ನಾನು ನೇಣಾಕ್ಬಿಡ್ತಾಳಷ್ಟೆ. ಆದ್ರೂ ಇದೆಲ್ಲ ಆಗಿದ್ದು ನಿನ್ನಿಂದ ಕಣ್ಣ ದೇವ. ನಾನೇನಣ್ಣ ಮಾಡಿದೆ? ಸಾಕು ನಡಿಲ್ಲ, ಮನೆಗೆ ಹೋಗಮ್ಮ ಅಂದ್ರು ಬೆಟ್ಟಿಂಗ್ ಆಡಿಸ್ದೆ. ಈಗ ನೋಡು, ಒಂದು ಐಡಿಯಾ. ಏನಿಲ್ಲ ಅದು? ಬೇಡ ಬಿಡು. ಹೇಳ. ಬೇಡ ಬಿಡು, ನೀ ನನ್ನ ಬೋಯ್ತೀಯ. ಹೇಳಾದ್ರೂ ಒತ್ತು ಬಿಡ್ತೀನಿ, ಹೇಳ ಮಾಡ್ಬಿಡ್ಲ. ಅದು ಇವತ್ತು ಹೆಂಗಿದ್ರು ರಾಮಣ್ಣನ ಕುಸ್ತಿ ಪಂದ್ಯ ಆಯ್ತಲ್ಲ, ರಾಮಣ್ಣನೇ ಕುಸ್ತಿಲ್ ಗೆಲ್ತಾನೆ ಅಂತ ಬೆಟ್ ಕಟ್ಟಿದ್ರೆ ಹೆಂಗೆ? ಲೇ ಪೆದ್ದ, ಬೆಳಿಗ್ಗೆ ಹಾಕ ಬಂದಿದ್ಯಾ ಹೇಗೆ? ರಾಮಣ್ಣಂತಾವ ಯಾವನ್ನು ಗೆಲ್ಲಕ್ಕಿಲ್ಲ ಅಂತ ಮೂಗ್ ಸುರ್ಸೋ ಮಗುಗೂ ಗೊತ್ತು. ಯಾವಂತಾವ ಬೆಟ್ಟಿ ಕಟ್ಸ್ತೀಯ? ಓಸಿ 7 ಗಂಟೆ ಕೇಳೋಣ. ನಮ್ಮ ದೋಸ್ತೊಬ್ಬ ಆಂಧ್ರದಿಂದ ಬಂದವನಂತೆ. ಒಳ್ಳೆ ವೆಯ್ಟ್ ಪಾರ್ಟಿ, ಅದು ಅಲ್ಲದೆ ಜೂಜ್ ಕಟ್ಟೋದ್ ಚಟ ಬೇರೆ ಆಯ್ತಂತೆ. ನಮ್ಮ ಹುಡುಗರಿಗೋಸಿ ಗುಂಡಾಕ್ಸಿ ಬಾಯಿ ಮುಚ್ಚಿದ್ರೆ ಅವನ್ ತವೇ ಬೆಟ್ಟಿಂಗ್ ಕಟ್ಬೋದು ಅಂತೀನಿ. ಸರಿ, ಪ್ಲಾನ್ ಇಷ್ಟ ಆಗ್ಲಿಲ್ಲ ಅಂದ್ರೆ ಬೇಡ ಬಿಡು, ಬೇರೆ ಯೋಚನೆ ಮಾಡುಮ. ಹಿಂಗೆಲ್ಲ ನೋಡ್ಬೇಡ ನೀನು. ಈ ಇಷ್ಟು ಲೇಟಾಗಿ ಹೇಳ್ತಿಲ್ಲ ದೇವಣ್ಣ. ನಡಿ, ಒಂದೇ ಸಮ 4 ಲಕ್ಷ ಬೆಟ್ಟಿಂಗ್ ಕಟ್ಟಮ್ಮ. ಒಂದೇ ಏಟು, ಆಮೇಲೆ ಜೂಟು. ಎಲ್ಲಿನ ದೋಸ್ತು ಎಲ್ಲರೂ ಎಣ್ಣೆ ಅಂಗಡಿಲಿ ಸೇರೋರಣ. ನಡಿ ಮತ್ತೆ ತಕ ಗಾಡಿ ಜೂವ. ಸರಿ ಅಣ್ಣ.
ನಂಗೆ ಆಶೀರ್ವಾದ ಮಾಡಿ. ಸದಾಕಿಲ್ಲರಮ್ಮ, ಸದಾಕಿಲ್ಲ. ವಾ, ಇಷ್ಟಕ್ಕೆ ಸಾಲಕ್ಕಿಲ್ಲ. ಇವತ್ತು ಕುಸ್ತಿ ಪಂದ್ಯ ಬೇರೆ ಐತೆ. ಹೊಸಿ ಕಡಕಾಗ ಆಶೀರ್ವಾದ ಮಾಡಿ. ಪೈಲ್ವಾನಂಗೆ ಜಯವಾಗಲಿ. ಸಾಕಿಲ್ಲ. ನಾನು ಈ ಕೆಲಸದ ಗುಂಗ್ನಾಗೆ ಮರ್ತೆ ಹೋಗಿದ್ದೆ. ಬೆಂಗಳೂರಿನಲ್ಲಿ ಅರ್ಜೆಂಟ್ ಕೆಲಸ ಐತೆ, ಇಲ್ಲಾಂದ್ರೆ ನಾನು ಪಂದ್ಯ ನೋಡಕ್ ಬರ್ತಿದ್ದೆ. ಅಪ್ಪಯ್ಯ, ನೀವಿದ್ದಿದ್ರೆ ಸಂದಾಕಿರೋದು. ಒಂದಾದ್ಮೇಕೊಂದು ಅಂತ 16 ಪಂದ್ಯ ಐತೆ. 10 100 ಪಂದ್ಯ ಇದ್ರು ಗೆಲ್ಲೋದು ನಮ್ಮ ರಾಮನೆ ಅಂತ 5 ಜಿಲ್ಲೆ ಗೊತ್ತೈತೆ ಬಿಡ್ಲಾ. ಜಯ ನಿಂದೆಯ. ಹೌದು ಮಾವ, ನಮ್ಮ ರಾಮು ಬಾವನ್ ಮೀರ್ಸೋರು ಯಾರಿದ್ದಾರೆ ಹೇಳಿ. ಆದರೂ ನಮ್ಮ ಸ್ಟೇಟಸ್ಗೆ ಈ ಸಣ್ಣ ಪುಟ್ಟ ಕುಸ್ತಿ ಪಂದ್ಯಗಳೆಲ್ಲ ಆಡೋದು ನಮ್ಮ ಮನೆತನಕ್ಕೆ ಗೌರವ ಅಲ್ಲ ಅನ್ಸುತ್ತೆ ಅಲ್ವಾ ಮಾವ? ಪಂದ್ಯ ಅಂತ ಬಂದ್ಮೇಲೆ ಚಿಕ್ಕದೇನು ದೊಡ್ಡದೇನಮ್ಮ. ಎಲ್ಲ ದೊಡ್ಡ ದೊಡ್ಡ ಪೈಲ್ವಾನರು ಮೊದಲು ಅವರವ್ರ ಗ್ರಾಮದಲ್ಲಿ ಆಡಿ ಗೆದ್ದುಕೊಂಡು ಬಂದವ್ರೆ. ತುಂಬಾನೇ ಕಷ್ಟ. ಏನು? ನಮ್ಮ ರಾಮು ಬಾವನ್ನ ಸೋಲ್ಸೋದು ತುಂಬಾನೇ ಕಷ್ಟ ಅಂದೆ ಮಾವ. ನಿಜ ಕಣಮ್ಮ. ರಾಮ, ನೀನು ಈ ದೊಡ್ಡ ಮನೆ ಮಾನ ಕಾಪಾಡ್ತೀಯ ಅನ್ನೋ ನಂಬಿಕೆ ನಂಗೈತಕ್ಕಲ್ಲ. ರಾಮ, ಸಕ್ಕರೆ ಮೊಸರು ತಕ. ಶಾರದಕ್ಕ, 1 ನಿಮಿಷ, ನಾನು ಕೊಡ್ತೀನಿ. ಬಾವಾ, ಈ ಸಲ ಪಂದ್ಯದಲ್ಲಿ ಗೆದ್ಕೊಂಡೇ ಬರಬೇಕು. ನಂಗೆ ರಾಮೂರ್ನ ಅರ್ಥನೇ ಮಾಡ್ಕೊಳಕ್ ಆಗ್ತಾ ಇಲ್ಲ. ಹೌದೌದು, ಒಳ್ಳೆಯವ್ರನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗಿದೆ. ನಂಗೆ ಈ ಬ್ರೇಸ್ಲೆಟ್ ನ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ವೇ. ಅದ್ರಲ್ಲೇನಿದೆ, ಇದೇನ್ KS ಕ್ವಶನ್ ಪೇಪರಾ? ಅಷ್ಟ್ ಪ್ರೀತಿಯಿಂದ ರಾಮಣ್ಣ ಕೊಟ್ಮೇಲೆ ಅದನ್ನ ಕಟ್ಕೊಳಕ್ ನಿಂಗೇನ್ ಕಷ್ಟ? ಅದಲ್ಲ, ಮೊದ್ಲಿದ್ದು ನಂದು ನಾರ್ಮಲ್ ಬ್ರೇಸ್ಲೆಟ್, ಆದ್ರೆ ಅವ್ರು ಕೊಟ್ಟಿರೋದು ಚಿನ್ನದ್ದು. ಚಿನ್ನದಂತ ಮನುಷ್ಯ ಚಿನ್ನದ್ದೇ ಕೊಡ್ತಾರೆ. ಸಾಕ್ ನಿಲ್ಸೋನು, ನಿಮ್ ರಾಮಣ್ಣನ ನೀನೇ ಮೆಚ್ಕೋಬೇಕು. ಸರಿ ಬಿಡು, ನಮ್ ರಾಮಣ್ಣ ಕೊಡ್ಸಿದಲ್ವಾ, ನಿಂಗೆ ಬೇಡ ಅಂದ್ರೆ ಬಿಡು, ನಾನೇ ಇಟ್ಕೊಂತೀನಿ. ಏಯ್, ಆ ಕೆಲಸ ನಾನೇ ಮಾಡ್ತಿರ್ಲಿಲ್ವಾ? ಮಾಡು ಮತ್ತೆ. ಕಣ್ಣಲ್ಲಿ ಓದು ಕಲೆಯ ಕಲಿಸು ಪಂಡಿತ, ಕರೆದರೆ ನಾನು ಕರಗಿ ಬರುವ ಖಂಡಿತ. ತನುವಿಗೆ ಬೆರಳು ಸೋಕಿದರೂ ಸಾಕು ನಾಜುವ, ಸನ್ನೆಯ ಮಾತಿನಲ್ಲಿ ಹೃದಯವನ್ನೇ ದೋಚುವ. ಕೈ ತುತ್ತಿನಲ್ಲಿ ಬೆರೆಸಿ ನಂಚಿಕೊಳ್ಳೋ ಪ್ರೀತಿ ಮುತ್ತ, ಭೂಮಿಯ ಸುತ್ತ ಸುತ್ತಬೇಕು ಇವನ ಪ್ರೀತಿಸುತ್ತ. ಪ್ರೀತಿಯ ಹಾಡು ಹಾಡುತ್ತಾ ಹಾರಾಡು ಪ್ರೀತಿ ಹಕ್ಕಿಯು, ನಾವೀಗ ಜೋಡಿ ಹಕ್ಕಿಯು. ಹಾರಾಡು ಪ್ರೀತಿ ಹಕ್ಕಿಯು, ನಾವೀಗ ಜೋಡಿ.